ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಏರ್ ಇಂಡಿಯಾದಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಏರ್ ಇಂಡಿಯಾ ನೇಮಕಾತಿಯಾಗಿರುತ್ತೆ. ವಿಮಾನ ನಿಲ್ದಾಣದಲ್ಲಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನ ಸಲ್ಲಿಸಬಹುದು. 8ನೇ ತರಗತಿ ಮತ್ತು SLC ಪಾಸ್ ಆಗಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಫ್ರೆಷರ್ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೋಡಿ. ಏರ್ ಇಂಡಿಯಾದಿಂದ ಲೋಡರ್ ಮತ್ತು ಬ್ಯಾಗೇಜ್ ಹ್ಯಾಂಡ್ಲರ್, ಕಾರ್ಗೋ ಸಿಬ್ಬಂದಿ ಹಾಗೂ ಗ್ರೌಂಡ್ ಕ್ಯೂ ಪಾತ್ರಗಳು ಅಂದರೆ ಈ ಒಂದು ಹುದ್ದೆಗಳಿಗೂ ಕೂಡ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಹೊಸ ಸೂಚನೆ ಆಗಿರುತ್ತೆ ನೋಡಿ. ಸಹಾಯಕ ಲೋಡರ್ ಸಿಬ್ಬಂದಿ, ವಿಮಾನ ನಿಲ್ದಾಣ ಬೆಂಬಲ ಸಿಬ್ಬಂದಿ, ಬ್ಯಾಗೇಜ್ ಹ್ಯಾಂಡ್ಲರ್, ನೆಲದ ಉಪಯುಕ್ತತೆ ಸಿಬ್ಬಂದಿ ಅಂದರೆ ಶುಚಿಗೊಳಿಸುವ ಸಿಬ್ಬಂದಿ, ಹೌಸ್ ಕೀಪಿಂಗ್ ಹುದ್ದೆಗಳಾಗಿರ್ತವೆ. ಕಚೇರಿ ಬೆಂಬಲ ಸಿಬ್ಬಂದಿ ಆಗಿರುತ್ತೆ. ಚಾಲಕ, ಡಾಟಾ ಎಂಟ್ರಿ ಆಪರೇಟರ್, ಭದ್ರತಾ ಸಹಾಯಕ ಹುದ್ದೆಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಪ್ರಯಾಣಿಕರ ವಿಮಾನ ಸೇವೆಗಳು ಹಾಗೂ ವಿಮಾನ ನಿಲ್ದಾಣದ ನೆಲದ ನಿರ್ವಹಣೆ, ಬ್ಯಾಗೇಜ್ ಕಾರ್ಯಾಚರಣೆಗಳು, ವಿಮಾನ ನಿರ್ವಹಣೆ ಬೆಂಬಲ, ಗ್ರಾಹಕ ಸೇವಾ ಕಾರ್ಯಾಚರಣೆಗಳು, ಸರಕು ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳು, ಈ ಒಂದು ವರ್ಕನ್ನು ಮಾಡಬೇಕಾಗುತ್ತೆ ನೋಡಿ. ಆಯಾ ಡಿಪಾರ್ಟ್ಮೆಂಟ್ಗೆ ಸೇರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಡೈರೆಕ್ಟ್ ನೇಮಕಾತಿ ಇರುತ್ತೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಸಂಸ್ಥೆಯನ್ನು ನೋಡೋದಾದರೆ ಏರ್ ಇಂಡಿಯಾ ಟಾಟಾ ಗ್ರೂಪ್ ಆಗಿರುತ್ತೆ ನೋಡಿ. ಹಾಗೆ ಸ್ಥಳ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಮತ್ತು ಕೋಲ್ಕತ್ತಾಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೇನ ಫ್ರೆಂಡ್ಸ್, ಕೆಲಸದ ಪ್ರಕಾರ ಪರ್ಮನೆಂಟ್ ಹುದ್ದೆಗಳಾಗಿರ್ತವೆ. ವಿಮಾನ ನಿಲ್ದಾಣ ಹುದ್ದೆಗಳಾಗಿರ್ತವೆ ನೋಡಿ. ಅಪ್ಲಿಕೇಶನ್ ಮೋಡು ಆನ್ಲೈನ್ ಇರುತ್ತೆ. ಹಾಗೆ ವಾಕಿಂಗ್ ಸಂದರ್ಶನ ಇರುತ್ತೆ ನೋಡಿ. ಕೇವಲ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ಸಂದರ್ಶನ ಇರುತ್ತೆ. ಇನ್ನು ಫ್ರೆಂಡ್ಸ್, ಸಹಾಯಕ ಸಿಬ್ಬಂದಿ ಹುದ್ದೆಗಳು ನೋಡಿ. ಜವಾಬ್ದಾರಿಗಳನ್ನು ನೋಡೋದಾದರೆ ಸಹಾಯಕ ಸಿಬ್ಬಂದಿಗಳಿಗೆ ಹಿರಿಯ ಸಿಬ್ಬಂದಿಗೆ ಸಹಾಯ ಮಾಡೋದು, ಬೆಂಬಲವನ್ನು ಲೋಡ್ ಮಾಡಲಾಗುತ್ತದೆ ಮತ್ತು ಮೂಲ ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳು ಸಾಮಾನ್ಯ ಸಹಾಯಕ ಕೆಲಸಗಳಾಗಿರ್ತವೆ. ಎಲ್ಲ ಹುದ್ದೆಗಳಿಗೂ 18ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ಸಡ್ಲಿಕೆ ಕೂಡ ಇರುತ್ತೆ ನೋಡಿ. ಫ್ರೆಂಡ್ಸನ್ನು ಬ್ಯಾಗೇಜ್ ಹ್ಯಾಂಡ್ಲರ್ ಮತ್ತು ಲೋಡರ್ ನೋಡಿ. ಜವಾಬ್ದಾರಿಗಳು ಸಾಮಾನುಗಳನ್ನು ಲೋಡ್ ಮಾಡುವುದು ಮತ್ತು ಇಳಿಸುವುದು, ಸರಕು ಸಾಮಗ್ರಿಗಳನ್ನು ನಿರ್ವಹಿಸುವುದು, ವಿಮಾನ ನೆಲದ ಸಿಬ್ಬಂದಿಗೆ ಬೆಂಬಲ ನೀಡುವುದು, ಈ ಒಂದು ಕೆಲಸಗಳಾಗಿರ್ತವೆ. ಹಾಗೆ ವಿಮಾನ ನಿಲ್ದಾಣ ಬೆಂಬಲ ಸಿಬ್ಬಂದಿ ನೋಡಿ. ಪ್ರಯಾಣಿಕರ ನೆಲವು, ಸರತಿ ಸಾಲು ನಿರ್ವಹಣೆ, ಮೂಲ ಗ್ರಾಹಕರ ಬೆಂಬಲ ಇರುತ್ತೆ ನೋಡಿ. ಹಾಗೆ ಹೌಸ್ ಕೀಪಿಂಗ್ ಹುದ್ದೆಗಳು ನೋಡಿ. ಶುಚಿಗೊಳಿಸುವುದು, ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ವಿಮಾನ ಟರ್ಮಿನಲ್ ಶುಚಿಗೊಳಿಸುವಿಕೆ, ನೈರ್ಮಲ್ಯ ನಿರ್ವಹಣೆ ಅಂತ ಇರುತ್ತೆ. ಕಚೇರಿ ಮತ್ತು ಬೆಂಬಲ ಪಾತ್ರಗಳು ಡಾಟಾ ಎಂಟ್ರಿ ಆಪರೇಟರ್, ಕಚೇರಿ ಸಹಾಯಕ, ಚಾಲಕ ಮತ್ತು ಭದ್ರತಾ ಸಹಾಯಕ ಹುದ್ದೆಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಅನುಭವ ಯಾವುದೇ ಹುದ್ದೆಗಳಿಗೆಲ್ಲ ಫ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಸಹಾಯಕ SLC ಪಾಸ್ ಆಗಿರಬೇಕಾಗತ್ತೆ. ಫ್ರೆಷರ್ ನೋಡಿ. ಸಿಬ್ಬಂದಿ ಲೋಡರ್ ಸಿಬ್ಬಂದಿ ನೋಡಿ. SLC PUC ಫ್ರೆಷರು. ಬೆಂಬಲ ಸಿಬ್ಬಂದಿ ನೋಡಿ. SLC PUC 1 ವರ್ಷ ಇದ್ರೂ ನಡೆಯುತ್ತೆ, ಇಲ್ಲಾಂದರೂ ಫ್ರೆಷರ್ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಶುಚಿಗೊಳಿಸುವ ನೋಡಿ ಫ್ರೆಷರು. ಆಮೇಲೆ 8ನೇ ಪಾಸ್ ಆಗಿರಬೇಕಾಗತ್ತೆ. ಹೌಸ್ ಕೀಪಿಂಗು. ಆನಂತರ ಡಾಟಾ ಎಂಟ್ರಿ ಆಪರೇಟರ್, PUC ಮತ್ತು ಕಂಪ್ಯೂಟರ್ ಜ್ಞಾನ 1 ವರ್ಷ ಅನುಭವ ಇದ್ದರೂ ನಡೆಯುತ್ತೆ. ಚಾಲಕ ನೋಡಿ. ಮಾನ್ಯ ಪರವಾನಗಿ, ಲೈಟ್ ಮೋಟರ್ ವೆಹಿಕಲ್ ಪರವಾನಗಿ ಬೇಕಾಗುತ್ತೆ. ಹಾಗೇನ ಫ್ರೆಂಡ್ಸ್, 18ರಿಂದ 35 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD 10 ವರ್ಷಗಳ ಸಲ್ಲಿಕೆ ಕೂಡ ಇರುತ್ತೆ ನೋಡಿ. ಏನ ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಒಂದು ವೇತನ ಶ್ರೇಣಿ ಅಂತ ನೋಡೋದಾದರೆ ಸಹಾಯಕ ಹುದ್ದೆಗಳಿಗೆ 25ರಿಂದ 30, ಲೋಡರ್ ಸಿಬ್ಬಂದಿ 28ರಿಂದ 35, ಬೆಂಬಲ ಸಿಬ್ಬಂದಿ 25ರಿಂದ 32, ಶುಚಿಗೊಳಿಸುವ ಸಿಬ್ಬಂದಿ 25ರಿಂದ 30, ಡಾಟಾ ಎಂಟ್ರಿ ಆಪರೇಟರ್ 35ರಿಂದ 40, ಚಾಲಕ ನೋಡಿ 28ರಿಂದ 38 ಸಾವಿರದ ಒಳಗಡೆ ಅರ್ಜಿಗಳನ್ನು ಅಂದರೆ ಇಷ್ಟು ಪೇಮೆಂಟ್ ಇರುತ್ತೆ. ಹಾಗೇನ ಹೆಚ್ಚುವರಿ ವೇತನ ಇರುತ್ತೆ. ರಾತ್ರಿ ಪಾಳೆ ಬರ್ಬೋದು, ಅಂದರೆ ರಾತ್ರಿನೂ ಕೂಡ ಕೆಲಸ ಇರುತ್ತೆ. ಊಟದ ಸೌಲಭ್ಯಗಳಿರುತ್ತೆ. PFESI ಇರುತ್ತೆ. ಸಮವಸ್ತ್ರ, ವಿಮಾನ ನಿಲ್ದಾಣದ ಕರ್ತವ್ಯ ಸವಲತ್ತುಗಳು ಎಲ್ಲ ಸಿಗುತ್ತೆ. ಹಾಗೇನ ದೈಹಿಕ ಸಾಮರ್ಥ್ಯ, ಪಾಳಿಯಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ, ಮೂಲ ಶಿಸ್ತು ಮತ್ತು ತಂಡದ ಕೆಲಸ ತಗೊಂಡಿದ್ದಾರೆ ನೋಡಿ. ಇನ್ನು ಮೂಲಭೂತ ಕಂಪ್ಯೂಟರ್ ಜ್ಞಾನ, ಸಂವಹನ ಕೌಶಲ್ಯ ಮತ್ತು ಇದು ನೋಡಿ ಅಪ್ಲಿಕೇಶನ್ನ ಹಾಕ್ಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ನೋಡಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ವಾಕಿನ್ ಸಂದರ್ಶನ ಇರುತ್ತೆ, ಕೇವಲ ಸಂದರ್ಶನ ಇರುತ್ತೆ ನೋಡಿ. ಹಾಗೇನ ದೈಹಿಕ ತಪಾಸಣೆ ಲೋಡರ್ಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ನೋಡಿ. ದಾಖಲೆ ಪರಿಶೀಲನೆ ಕಡ್ಡಾಯ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ.
ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ 40,000ವರೆಗೂ ಫಾರ್ಮಲ್ ಸ್ಯಾಲರಿ ಆಗಿರುತ್ತೆ. SLC PUC ಮತ್ತು 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. 30 ಮಾರ್ಚ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಫ್ರೆಂಡ್ಸ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಒಂದು ಏರ್ ಇಂಡಿಯಾದಿಂದ ನೇಮಕಾತಿಯಾಗಿರುತ್ತೆ ನೋಡಿ. ಏರ್ ಇಂಡಿಯಾ ನೇಮಕಾತಿಯಾಗಿರುತ್ತೆ. ವಿಮಾನ ನಿಲ್ದಾಣದಲ್ಲಿ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. 8ನೇ ತರಗತಿ ಮತ್ತು SLC ಪಾಸ್ ಆಗಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಫ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನೋಡಿ. ಏರ್ ಇಂಡಿಯಾದಿಂದ ಲೋಡರ್ ಮತ್ತು ಬ್ಯಾಗೇಜ್ ಹ್ಯಾಂಡ್ಲರ್, ಕಾರ್ಗೋ ಸಿಬ್ಬಂದಿ ಹಾಗೂ ಗ್ರೌಂಡ್ ಕ್ಯೂ ಪಾತ್ರಗಳು ಅಂದರೆ ಈ ಒಂದು ಹುದ್ದೆಗಳಿಗೂ ಕೂಡ ಹೊಸ ಸೂಚನೆ ಬಿಡುಗಡೆಯಾಗಿದೆ ನೋಡಿ. ಹೊಸ ಸೂಚನೆ ಆಗಿರುತ್ತೆ ನೋಡಿ. ಸಹಾಯಕ ಲೋಡರ್ ಸಿಬ್ಬಂದಿ, ವಿಮಾನ ನಿಲ್ದಾಣ ಬೆಂಬಲ ಸಿಬ್ಬಂದಿ, ಬ್ಯಾಗೇಜ್ ಹ್ಯಾಂಡ್ಲರ್, ನೆಲದ ಉಪಯುಕ್ತತೆ ಸಿಬ್ಬಂದಿ ಅಂದರೆ ಶುಚಿಗೊಳಿಸುವ ಸಿಬ್ಬಂದಿ, ಹೌಸ್ ಕೀಪಿಂಗ್ ಹುದ್ದೆಗಳಾಗಿರ್ತವೆ. ಕಚೇರಿ ಬೆಂಬಲ ಸಿಬ್ಬಂದಿ ಆಗಿರುತ್ತೆ. ಚಾಲಕ, ಡಾಟಾ ಎಂಟ್ರಿ ಆಪರೇಟರ್, ಭದ್ರತಾ ಸಹಾಯಕ ಹುದ್ದೆಗಳಾಗಿರ್ತವೆ ನೋಡಿ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಹಾಗೆ ಪ್ರಯಾಣಿಕರ ವಿಮಾನ ಸೇವೆಗಳು ಹಾಗೂ ವಿಮಾನ ನಿಲ್ದಾಣದ ನೆಲದ ನಿರ್ವಹಣೆ, ಬ್ಯಾಗೇಜ್ ಕಾರ್ಯಾಚರಣೆಗಳು, ವಿಮಾನ ನಿರ್ವಹಣೆ ಬೆಂಬಲ, ಗ್ರಾಹಕ ಸೇವಾ ಕಾರ್ಯಾಚರಣೆಗಳು, ಸರಕು ಮತ್ತು ಲಾಜಿಸ್ಟಿಕ್ಸ್ ಸೇವೆಗಳು ಈ ಒಂದು ವರ್ಕನ್ನು ಮಾಡಬೇಕಾಗುತ್ತೆ ನೋಡಿ. ಆಯಾ ಡಿಪಾರ್ಟ್ಮೆಂಟ್ಗೆ ಸೇರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಇರುತ್ತೆ ನೋಡಿ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಡೈರೆಕ್ಟ್ ನೇಮಕಾತಿ ಇರುತ್ತೆ. ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಸಂಸ್ಥೆಯನ್ನು ನೋಡೋದಾದರೆ ಏರ್ ಇಂಡಿಯಾ ಟಾಟಾ ಗ್ರೂಪ್ ಆಗಿರುತ್ತೆ ನೋಡಿ. ಹಾಗೆ ಸ್ಥಳ ಆಯ್ಕೆ ಅಂತ ಅಭ್ಯರ್ಥಿಗಳಿಗೆ ದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಮತ್ತು ಕೋಲ್ಕತ್ತಾಗಳಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ನೋಡಿ. ಹಾಗೇನು ಫ್ರೆಂಡ್ಸ್ ಕೆಲಸದ ಪ್ರಕಾರ ಪರ್ಮನೆಂಟ್ ಹುದ್ದೆಗಳಾಗಿರ್ತವೆ. ವಿಮಾನ ನಿಲ್ದಾಣ ಹುದ್ದೆಗಳಾಗಿರ್ತವೆ ನೋಡಿ. ಅಪ್ಲಿಕೇಶನ್ ಮೋಡು ಆನ್ಲೈನ್ ಇರುತ್ತೆ. ಹಾಗೆ ವಾಕಿನ್ ಸಂದರ್ಶನ ಇರುತ್ತೆ ನೋಡಿ. ಕೇವಲ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರಲ್ಲ, ಕೇವಲ ಸಂದರ್ಶನ ಇರುತ್ತೆ. ಇನ್ನು ಫ್ರೆಂಡ್ಸ್ ಸಹಾಯಕ ಸಿಬ್ಬಂದಿ ಹುದ್ದೆಗಳು ನೋಡಿ. ಜವಾಬ್ದಾರಿಗಳನ್ನು ನೋಡೋದಾದರೆ ಸಹಾಯಕ ಸಿಬ್ಬಂದಿಗಳಿಗೆ ಹಿರಿಯ ಸಿಬ್ಬಂದಿಗೆ ಸಹಾಯ ಮಾಡುವುದು, ಬೆಂಬಲವನ್ನು ಲೋಡ್ ಮಾಡಲಾಗುತ್ತದೆ ಮತ್ತು ಮೂಲ ವಿಮಾನ ನಿಲ್ದಾಣ ಕಾರ್ಯಾಚರಣೆಗಳು ಸಾಮಾನ್ಯ ಸಹಾಯಕ ಕೆಲಸಗಳಾಗಿರ್ತವೆ. ಎಲ್ಲ ಹುದ್ದೆಗಳಿಗೂ 18ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಕೂಡ ಇರುತ್ತೆ ನೋಡಿ. ಫ್ರೆಂಡ್ಸನ್ನು ಬ್ಯಾಗೇಜ್ ಹ್ಯಾಂಡ್ಲರ್ ಮತ್ತು ಲೋಡರ್ ನೋಡಿ. ಜವಾಬ್ದಾರಿಗಳು ಸಾಮಾನುಗಳನ್ನು ಲೋಡ್ ಮಾಡುವುದು ಮತ್ತು ಇಳಿಸುವುದು, ಸರಕು ಸಾಮಗ್ರಿಗಳನ್ನು ನಿರ್ವಹಿಸುವುದು, ವಿಮಾನ ನೆಲದ ಸಿಬ್ಬಂದಿಗೆ ಬೆಂಬಲ ನೀಡುವುದು ಈ ಒಂದು ಕೆಲಸಗಳಾಗಿರ್ತವೆ. ಹಾಗೆ ವಿಮಾನ ನಿಲ್ದಾಣ ಬೆಂಬಲ ಸಿಬ್ಬಂದಿ ನೋಡಿ. ಪ್ರಯಾಣಿಕರ ನೆಲವು, ಸರತಿ ಸಾಲು ನಿರ್ವಹಣೆ, ಮೂಲ ಗ್ರಾಹಕರ ಬೆಂಬಲ ಇರುತ್ತೆ ನೋಡಿ. ಹಾಗೆ ಹೌಸ್ ಕೀಪಿಂಗ್ ಹುದ್ದೆಗಳು ನೋಡಿ. ಶುಚಿಗೊಳಿಸುವುದು, ಸ್ವಚ್ಛತೆ ಕಾಪಾಡಿಕೊಳ್ಳುವುದು, ವಿಮಾನ ಟರ್ಮಿನಲ್ ಶುಚಿಗೊಳಿಸುವಿಕೆ, ನೈರ್ಮಲ್ಯ ನಿರ್ವಹಣೆ ಅಂತ ಇರುತ್ತೆ. ಕಚೇರಿ ಮತ್ತು ಬೆಂಬಲ ಪಾತ್ರಗಳು ಡಾಟಾ ಎಂಟ್ರಿ ಆಪರೇಟರ್, ಕಚೇರಿ ಸಹಾಯಕ, ಚಾಲಕ ಮತ್ತು ಭದ್ರತಾ ಸಹಾಯಕ ಹುದ್ದೆಗಳಾಗಿರ್ತವೆ. ಇನ್ನು ಈ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಅನುಭವ ಯಾವುದೇ ಹುದ್ದೆಗಳಿಗೆಲ್ಲ ಫ್ರೆಷರ್ ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಸಹಾಯಕ SLC ಪಾಸ್ ಆಗಿರಬೇಕಾಗತ್ತೆ. ಫ್ರೆಷರ್ ನೋಡಿ. ಸಿಬ್ಬಂದಿ ಲೋಡರ್ ಸಿಬ್ಬಂದಿ ನೋಡಿ. SLC PUC ಫ್ರೆಷರು. ಬೆಂಬಲ ಸಿಬ್ಬಂದಿ ನೋಡಿ. SLC PUC 1 ವರ್ಷ ಇದ್ರೂ ನಡೆಯುತ್ತೆ, ಇಲ್ಲಾಂದರೂ ಫ್ರೆಷರ್ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಶುಚಿಗೊಳಿಸುವ ನೋಡಿ ಫ್ರೆಷರು. ಆಮೇಲೆ 8ನೇ ಪಾಸ್ ಆಗಿರಬೇಕಾಗತ್ತೆ. ಹೌಸ್ ಕೀಪಿಂಗು. ಆನಂತರ ಡಾಟಾ ಎಂಟ್ರಿ ಆಪರೇಟರ್, PUC ಮತ್ತು ಕಂಪ್ಯೂಟರ್ ಜ್ಞಾನ 1 ವರ್ಷ ಅನುಭವ ಇದ್ದರೂ ನಡೆಯುತ್ತೆ. ಚಾಲಕ ನೋಡಿ. ಮಾನ್ಯ ಪರವಾನಗಿ, ಲೈಟ್ ಮೋಟರ್ ವೆಹಿಕಲ್ ಪರವಾನಗಿ ಬೇಕಾಗುತ್ತೆ. ಹಾಗೇನು ಫ್ರೆಂಡ್ಸ್ 18ರಿಂದ 35 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD 10 ವರ್ಷಗಳ ವಯೋಮಿತಿ ಕೂಡ ಇರುತ್ತೆ ನೋಡಿ. ಇನ್ನು ಯಾವ ಒಂದು ಹುದ್ದೆಗಳಿಗೆ ಎಷ್ಟು ಒಂದು ವೇತನ ಶ್ರೇಣಿ ಅಂತ ನೋಡೋದಾದರೆ ಸಹಾಯಕ ಹುದ್ದೆಗಳಿಗೆ 25ರಿಂದ 30, ಲೋಡರ್ ಸಿಬ್ಬಂದಿ 28ರಿಂದ 35, ಬೆಂಬಲ ಸಿಬ್ಬಂದಿ 25ರಿಂದ 32, ಶುಚಿಗೊಳಿಸುವ ಸಿಬ್ಬಂದಿ 25ರಿಂದ 30, ಡಾಟಾ ಎಂಟ್ರಿ ಆಪರೇಟರ್ 35ರಿಂದ 40, ಚಾಲಕ ನೋಡಿ 28ರಿಂದ 38 ಸಾವಿರದ ಒಳಗಡೆ ಅರ್ಜಿಗಳನ್ನು ಅಂದರೆ ಇಷ್ಟು ಪೇಮೆಂಟ್ ಇರುತ್ತೆ. ಹಾಗೇನ ಹೆಚ್ಚುವರಿ ವೇತನ ಇರುತ್ತೆ. ರಾತ್ರಿ ಪಾಳೆ ಬರ್ಬೋದು, ಅಂದರೆ ರಾತ್ರಿನೂ ಕೂಡ ಕೆಲಸ ಇರುತ್ತೆ. ಊಟದ ಸೌಲಭ್ಯಗಳಿರುತ್ತೆ. PF ESI ಇರುತ್ತೆ. ಸಮವಸ್ತ್ರ, ವಿಮಾನ ನಿಲ್ದಾಣದ ಕರ್ತವ್ಯ ಸವಲತ್ತುಗಳು ಎಲ್ಲ ಸಿಗುತ್ತೆ. ಹಾಗೇನ ದೈಹಿಕ ಸಾಮರ್ಥ್ಯ, ಪಾಳಿಯಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ, ಮೂಲ ಶಿಸ್ತು ಮತ್ತು ತಂಡದ ಕೆಲಸ ತಗೊಂಡಿದ್ದಾರೆ ನೋಡಿ. ಇನ್ನು ಮೂಲಭೂತ ಕಂಪ್ಯೂಟರ್ ಜ್ಞಾನ, ಸಂವಹನ ಕೌಶಲ್ಯ ಮತ್ತು ಇದು ನೋಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ
ಆನ್ಲೈನ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ನೋಡಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾನೆ. ವಾಕಿನ್ ಸಂದರ್ಶನ ಇರುತ್ತೆ, ಕೇವಲ ಸಂದರ್ಶನ ಇರುತ್ತೆ ನೋಡಿ. ಹಾಗೇನ ದೈಹಿಕ ತಪಾಸಣೆ ಲೋಡರ್ಗಳಿಗೆ ಮಾತ್ರ ಅಂತ ಕೊಟ್ಟಿದ್ದಾರೆ ನೋಡಿ. ದಾಖಲೆ ಪರಿಶೀಲನೆ ಕಡ್ಡಾಯ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರತಿ ಒಂದು ಹುದ್ದೆಗಳಿಗೆ 40,000ವರೆಗೂ ಫಾರ್ಮಲ್ ಸ್ಯಾಲರಿ ಆಗಿರುತ್ತೆ. SLC PUC ಮತ್ತು 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. 30 ಮಾರ್ಚ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು.